ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದ ಬಗ್ಗೆ ಮಾತನಾಡಿದಾಗ ಸಾಮಾನ್ಯವಾಗಿ ಜನರಿಗೆ ಅಥವಾ ನಿಮ್ಗೆಲ್ರಿಗೂ ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆನೇ ನೆನಪಾಗುತ್ತೆ. ಕಳೆದ 10 ವರ್ಷಗಳಲ್ಲಿ ನೀವು ನೋಡಿದರೆ ಈ ಎರಡೂ ಕ್ಷೇತ್ರಗಳಲ್ಲಿ ಆದಂಥ ಅಮೇಝಿಂಗ್ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಇದು ಎಲ್ಲರನ್ನೂ ಒಂಥರ ನಿಬ್ಬೆರಗಾಗುವಂತೆ ಮಾಡ್ತದೆ. ನಾನೀಗ ಬಂದಿರೋದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಸಾಣೂರು ಅಂತ ಒಂದು ಪುಟ್ಟದಾದಂಥ ಒಂದು ಗ್ರಾಮ. ಆದರೆ ಈ ಗ್ರಾಮದಲ್ಲಿ ಒಂದು ದೊಡ್ಡ ಶಾಲೆ ಈಗ ತಲೆ ಎತ್ತಿ ನಿಲ್ತಾ ಇದೆ. ನೀವು ಇಲ್ಲಿಗೆ ಬಂದರೆ ಯು ವಿಲ್ ಎಂಟರ್ ಇಂಟು ಎ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಈಗ ಇನ್ನೂ ಇಲ್ಲಿ ಶಾಲೆ ಅಂದರೆ ಬಿಲ್ಡಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದೇ ಕಾರಣಕ್ಕೋಸ್ಕರನೇ ನಾವು ಬಂದಿರೋದು. ಇದು ಹೇಗೆ ನಡೀತಿದೆ ಕೆಲಸ, ಇದೆಲ್ಲವನ್ನು ನೋಡಬೇಕು. ಮತ್ತು ಈ ಶಾಲೆ ಹೇಗೆ ಭಿನ್ನವಾಗಿದೆ ಅಂತ. ಈ ಶಾಲೆಯ ಕನಸನ್ನು ಕಂಡವರು ಸಾಣೂರು ಗುತ್ತು ದೇವಿ ಪ್ರಸಾದ್ ಶೆಟ್ಟಿಯವರು. ಅವರು ಕನಸನ್ನು ಕಂಡಿದ್ದು ಎಷ್ಟೋ ವರ್ಷಗಳ ಹಿಂದೆ. ಈಗ ಆ ಕನಸನ್ನು ಈ ರೂಪದಲ್ಲಿ ಕಟ್ತಾ ಇದ್ದಾರೆ. ಯಾವ ಥರ ಕಟ್ತಾ ಇದ್ದಾರೆ, ಬನ್ನಿ ಒಂದು ಸಣ್ಣ ರೌಂಡ್ ವಾಕ್ ದ ಟಾಕ್ ಮಾಡೋಣ. ಸೊ ಸರ್, ಇದು ಇಟ್ಸ್ ನಾಟ್ ಅ ವೆರಿ ಸ್ಮಾಲ್ ಡ್ರೀಮ್. ಇದು ನಿಮ್ಮ ಕನಸಿನ ಜೊತೆಗೆ ಎಷ್ಟೋ ಜನ ಪೋಷಕರ ಕನಸು. ಇದು ಅವರ ಮಕ್ಕಳನ್ನು ರೂಪಿಸುವಂಥದ್ದು, ಈ ದೇಶಕ್ಕೆ ಕೊಡುವಂಥದ್ದು. ಎಷ್ಟು ತಿಂಗಳದ್ದು ಅಥವಾ ಎಷ್ಟು ವರ್ಷಗಳ ಒಂದು ಪ್ರಾಸೆಸ್ ಸರ್ ಇದು? ಅವಿನಾಶ್ ಅಣ್ಣ, ಇದು ಬಹಳ ಸುದೀರ್ಘವಾದಂತಹ ಒಂದು ಪ್ರೋಸೆಸ್. ಈ ಎಜುಕೇಶನ್ ಬಗೆಗಿನ ಬದ್ಧತೆ ಅನ್ನುವಂಥದ್ದು ಇದು ನನ್ನಿಂದ ಪ್ರಾರಂಭ ಆಗಿರುವಂಥದ್ದಲ್ಲ. ನನ್ನ ಕುಟುಂಬ, ನನ್ನ ಹಿರಿಯರಿಂದ ಬಂದಿರುವಂತಹ ಒಂದು ಬದ್ಧತೆಯ ಕಾರಣಕ್ಕೆ ಇದು ಈ ಥರದ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನನ್ನ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿರುವಂತಹ ಸಾಣೂರು ಪಟೇಲ್ ಮುದ್ದಣ್ಣ ಶೆಟ್ಟಿ ಅವರು ಅನೇಕ ಶಾಲೆಗಳನ್ನು ಪ್ರಾರಂಭ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿಯವರು ಮುದ್ದಣ್ಣ ಶೆಟ್ಟಿ. ಇಲ್ಲಿದ್ದು ಸಾಣೂರಿನ ಶಾಲೆ ಇರ್ಬೋದು ಅಥವಾ ಬೆಳ್ಳೆ ಗ್ರಾಮದಲ್ಲಿರುವಂಥ ಶಾಲೆ ಇರ್ಬೋದು. ಈ ರೀತಿ ಅನೇಕ ಶಾಲೆಗಳನ್ನು ಪೋಷಿಸಿಕೊಂಡು ಬಂದಂಥ ಒಬ್ಬರು ವ್ಯಕ್ತಿ. ಅದೇ ರೀತಿ ನನ್ನ ತಂದೆ ಕೂಡ ಎಜುಕೇಷನ್ ಬಗ್ಗೆ ಬಹಳ ದೊಡ್ಡ ಕಮಿಟ್ಮೆಂಟ್ ಇಟ್ಕೊಂಡಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಭಾಳ ಸುದೀರ್ಘವಾಗಿ ನನ್ನ ಮನಸ್ಸಲ್ಲಿ ಬೆಳ್ಕೊಂಡು ಬಂದಂಥ ಒಂದು ಏನು ಕನಸೇನಿದೆ, ಅದು ಇವತ್ತು ಒಂದು ದೈವಾನುಗ್ರಹದಿಂದ ಒಂದು ಸಾಕಾರ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆ, ಇದು ಖುಷಿ ಆಗುತ್ತೆ ಸರ್. ಮೇ ಬಿ ಆನ್ ಎ ವೆರಿ ಪರ್ಸನಲ್ ನೋಟ್, ಈ ಪ್ರೊಫೆಷನಲಿ ಕೂಡ ಈ ಥರ ಬಿಲ್ಡಿಂಗ್ ಆಗ್ತಾ ಇರಬೇಕಾದ್ರೆ ನಾನು ವಿಡಿಯೋ ಮಾಡ್ತಿರೋದು ಫಸ್ಟ್ ಟೈಮ್. ಸೊ ಈಗ ಒಂದು ಸುಮ್ಮನೆ ಹಾಗೆ ರೌಂಡ್ ಹೋಗುವ, ನಡೀತಾ ಮಾತಾಡುವ. ಮೊದಲು ಕ್ಲಾಸ್ ರೂಮ್ ತೋರಿಸ್ತೀರಾ? ಎಸ್, ತುಂಬ ಕೆಲಸಗಳಾಗ್ತಾ ಇದೆ. ಈಗಾಗಲೇ ನಾವು ಮುಗಿಸ್ಕೋಬೇಕಿತ್ತು. ಬೇರೆ ಬೇರೆ ಕಾರಣಗಳಿಗೆ ಬೇಕಾಗಿ ನಾವು ಒಂದು 3-4 ತಿಂಗಳು ಡಿಲೇ ಇದ್ದೇವೆ. ಆ್ಯಕ್ಚುಲಿ ನಮ್ಮ ಲಾಸ್ಟ್ ಸೀಸನ್ ಇದ್ದು ಏನು ಮಳೆ ಏನಿದೆ, ಸುದೀರ್ಘವಾದಂಥ ಮಳೆ ಜೂನ್ನಲ್ಲಿ ಶುರುವಾಗಿರುವಂಥದ್ದು ಅಕ್ಟೋಬರ್ ತನಕ ಕೂಡ ಇಟ್ ವಾಸ್ ಕಂಟಿನ್ಯೂಸ್ಲಿ ರೈನಿಂಗ್, ನಮ್ಗೆ ಗೊತ್ತೇ ಇದೆ. ಆ ಕಾರಣಕ್ಕೆ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ವಿ. ಇನ್ನೇನು ಒಂದು ತಿಂಗಳಲ್ಲಿ ನಮ್ಮ ಎಲ್ಲ ಕೆಲಸಗಳು ಫಿನಿಶ್ ಆಗುತ್ತೆ. ಈಗಾಗಲೇ ನಮ್ಮ ಕ್ಲಾಸ್ ರೂಮ್ ಎಲ್ಲ ರೆಡಿ ಆಗಿದೆ. ಇದು ಮಾಡೆಲ್ ಕ್ಲಾಸ್ ರೂಮ್ ಸರ್, ಹೇಳಿ ಏನಿದೆ ನೋಡಿ. ಇದೊಂದು ಮಾಡೆಲ್ ಕ್ಲಾಸ್ ರೂಮ್. ಇದೇ ರೀತಿ ಎಲ್ಲ ಕ್ಲಾಸ್ ರೂಮ್ಗಳು ರೆಡಿ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಈ ಗೋಡೆನಲ್ಲಿ ಒಂದು 75 ಇಂಚಸ್ ಇದ್ದು ಒಂದು ಡಿಜಿಟಲ್ ಬೋರ್ಡ್ ಬರುತ್ತೆ. ಸೊ ಅದೇ ರೀತಿ ಒಂದು 16 ಫೀಟ್ ಇದ್ದು ಬ್ಲ್ಯಾಕ್ ಬೋರ್ಡ್ ಬರುತ್ತೆ. ಅದೇ ರೀತಿ ಮಕ್ಕಳಿಗೆ ಇಲ್ಲಿ ನೋಡಿ, ಇದು ಮಕ್ಕಳದ್ದು ಬುಕ್ಸ್ ಇಡೋದಕ್ಕೆ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಮಕ್ಕಳು KG ಗಟ್ಟಲೆ ಬಾರದ್ದು ಬ್ಯಾಗ್ಗಳನ್ನ ಹಾಕೊಂಡು ಮನೆಗೆ ಹೋಗಿ ಬರುವಂಥದ್ದು. ಸೊ ಈ ನಮ್ಮ ಸ್ಕೂಲಲ್ಲಿ ಆ ಕಾನ್ಸೆಪ್ಟ್ ಇರೋದಿಲ್ಲ. ಹೋಮ್ ವರ್ಕ್ ಎಲ್ಲ ಏನಿದೆ ಅದು ಈ ಸ್ಕೂಲಲ್ಲೇ ಅವರು ಮುಗಿಸ್ಕೊಂಡು ಹೋಗ್ತಾರೆ. ಹಾಗೆ ಅವರ ಮೇಜರ್ ಬುಕ್ಸ್ ಎಲ್ಲ ಇಲ್ಲಿರ್ತದೆ. ಖಾಲಿ ಓದುವಂಥ ಪುಸ್ತಕಗಳನ್ನು ಮಾತ್ರ ಅವರು ಮನೆಗೆ ತಗೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಈ ಕ್ಯಾಬಿನ್ಗಳನ್ನು ನಾವು ಮಾಡಿದ್ದೇವೆ. ಇದು ಡೆಸ್ಕ್. ಇದು ಈ ಡೆಸ್ಕ್ ಬೆಂಚಲ್ಲಿ 3 ಜನ ಕಂಫರ್ಟೇಬಲಿ ಕೂತ್ಕೊಳ್ಬಹುದು. ಸೊ ಈ ಕ್ಲಾಸ್ ರೂಮಲ್ಲಿ 45 ಜನ ಕೂತ್ಕೋಬಹುದು. ಈ ಕ್ಲಾಸ್ ರೂಮಲ್ಲಿ ಕಂಫರ್ಟೇಬಲ್ ಆಗಿದೆ. ಸೊ ಬೇಕಾದಷ್ಟು ಬೆಳಕು ಗಾಳಿಗೆ ಅವಕಾಶ ಇದೆ. ಟೀಚರ್ಸ್ಗೆ ಸಫಿಷಿಯೆಂಟ್ ಕಂಫರ್ಟೇಬಲ್ ಆಗಿ ಪ್ರತಿ ಮಗುವನ್ನು ರೀಚ್ ಆಗುವಂತಹ ಒಂದು ಸ್ಪೇಸ್ ಕೊಟ್ಟಿದ್ದೇವೆ ಇಲ್ಲಿ. ಈ ರೀತಿ ಟೀಚರ್ಸ್ ಮಗುವಿನ ಹತ್ತಿರ ಹೋಗ್ಬೇಕಾಗುತ್ತೆ, ಮಗುವಿನ ನೋಟ್ಸ್ ಚೆಕ್ ಮಾಡಬೇಕಾಗುತ್ತೆ. ಸೊ ಹಾಗೆ ಕಂಫರ್ಟೇಬಲ್ ಇರಲಿ ಅಂತ ಹೇಳಿ ವಿಶಾಲವಾದಂಥ ಒಂದು ಕ್ಲಾಸ್ ರೂಮ್ ಅನ್ನು ಕೊಟ್ಟಿದ್ದೇವೆ. ಕರೆಕ್ಟ್ ಸರ್. ಐ ಸಿ ಈ ಹೋಲ್ಸ್ ನೋಡಿದ್ರೆ ಮೋಸ್ಟ್ಲಿ ಕ್ಲಾಸ್ ರೂಮ್ಸ್ ಎಲ್ಲ AC. ಕರೆಕ್ಟ್. ನಿಮ್ಗೆ ಗೊತ್ತಿದೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಆಫ್ಟರ್ ಜನವರಿ ಈ ಕ್ಲೈಮೇಟ್ ಗೊತ್ತು ನಿಮಗೆ, ಆಲ್ಮೋಸ್ಟ್ 30 ಡಿಗ್ರಿಗಿಂತ ಮೇಲೆ ಹೋಗುತ್ತೆ. 30, 31, 35, 36ವರೆಗೆ ಕೂಡ ಹೋಗಿದೆ. ಇವಾಗ ಹವಾಮಾನ ತಜ್ಞರು ಪ್ರಿಡಿಕ್ಟ್ ಮಾಡಿದ್ದಾರೆ, ಬಹುಶಃ 40 ಡಿಗ್ರಿ ಕೂಡ ಹೋಗ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ನಾವು ಎಲ್ಲ ಚಿಕ್ಕದಿರುವಾಗ AC ಅನ್ನುವಂಥದ್ದು ನಮಗೆ ಅದೊಂದು ಪಾರ್ಟ್ ಆಫ್ ಲಕ್ಸುರಿ ಲೈಫ್. ಕರೆಕ್ಟ್. ಇವತ್ತೇನಾಗಿದೆ, ಏರ್ ಕಂಡೀಷನ್ ಅನ್ನುವಂಥದ್ದು ಇವತ್ತು ಅದೊಂದು ನೆಸೆಸಿಟಿ ಹಂತಕ್ಕೆ ಬಂದಿದೆ. ಸಾಮಾನ್ಯ ಆಫೀಸಲ್ಲಿ ಕೂಡ ಏರ್ ಕಂಡೀಷನ್ ಅನ್ನುವಂಥದ್ದು ಅನಿವಾರ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಮಗೆ ನಮ್ಮ ಕ್ಲಾಸ್ ರೂಮ್ಗಳು ಕೂಡ ಏರ್ ಕಂಡೀಷನ್ಡ್ ಇರಬೇಕು ಅಂತೇಳಿ ಒಂದು ಯೋಚನೆ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರೊವಿಷನ್ಸ್ ಇಟ್ಟಿದ್ದೇವೆ ಸರ್. ಮುಖ್ಯವಾಗಿ ಈಗ ನಮ್ಮ ಭಾಗದಲ್ಲಂತೂ ಬೇಕಾದಷ್ಟು ಸ್ಕೂಲ್ಸ್ಗಳು, ಅಲ್ಲಲ್ಲಿ ಹೆಜ್ಜೆಗೆ ಒಂದೊಂದು ಶಾಲೆ ಇದೆ ಅಂತಲೂ ಹೇಳ್ಬೋದು. ಲುಕ್ಸ್ ಲೈಕ್ ನಿಮ್ಮ ಈ ಶಾಲೆ ತುಂಬ ಡಿಫ್ರೆಂಟೇ ಆಗಿದೆ. ಬಟ್ ಇಲ್ಲಿ ನನ್ನ ಪ್ರಶ್ನೆ, ಈ ಶಿಕ್ಷಕ ವೃಂದ ಇವ್ರನ್ನೆಲ್ಲ ಹೇಗೆ ನೀವು ಆಯ್ಕೆ ಮಾಡ್ತೀರಿ? ಯಾವ ಆಧಾರದ ಮೇಲೆ ಆಯ್ಕೆ ಮಾಡ್ತೀರಿ? ಮತ್ತು ಆ ಚಾಲೆಂಜನ್ನು ಹೇಗೆ ನೀವು
ಹ್ಯಾಂಡಲ್ ಮಾಡ್ತಾ ಇದ್ದೀರಿ? ಈ ಸ್ಕೂಲನ್ನು ಕಟ್ಟೋದು ಯಾರು ಅಂತ ಹೇಳಿದ್ರೆ ಒಳ್ಳೆಯ ಟೀಚರ್ಸ್. ಕರೆಕ್ಟ್. ಸೊ ಅವರನ್ನು ಆಯ್ಕೆ ಮಾಡುವಂಥದ್ದು ಅದೊಂದು ದೊಡ್ಡ ಪ್ರಕ್ರಿಯೆ. ನಾವು ಈಗಾಗಲೇ ನಮ್ಮ ಟೀಚರ್ಸನ್ನು ಆಯ್ಕೆ ಪ್ರಕ್ರಿಯೆ ಪೂರ್ಣ ಮಾಡಿದ್ದೇವೆ. ಅದು ಸ್ಕೂಲಿದ್ದು ಪೂರ್ಣ ಆಗಿದೆ, PUC ಇದ್ದು ಕೂಡ ಪೂರ್ಣ ಆಗಿದೆ. ನಾವು ಆಲ್ಮೋಸ್ಟ್ 3-4 ತಿಂಗಳುಗಳಷ್ಟು ಕಾಲ ಈ ಟೀಚರ್ಗಳ ಆಯ್ಕೆಯ ಪ್ರಕ್ರಿಯೆಗೆ ನಾವು ತಗೊಂಡಿದ್ದೇವೆ. ನೀವು ನಂಬಲಿಕ್ಕಿಲ್ಲ, ನಾನು 4 ಬಾರಿ ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ದೇನೆ. ಫಸ್ಟ್ ಒಮ್ಮೆ ಆ್ಯಡ್ ಕೊಟ್ಟಾಗ ಒಂದು 60-70 ಜನ ಬಂದರು. ಒಂದು ರೌಂಡ್ನ ಆಯ್ಕೆ ಪ್ರಕ್ರಿಯೆ ಮಾಡಿದ್ವಿ, ಅವರಿಗೊಂದು ಎಕ್ಸಾಮ್, ರಿಟರ್ನ್ ಎಕ್ಸಾಮ್ ಎಲ್ಲ ಮಾಡಿದ್ವಿ, ಇಂಟರ್ವ್ಯೂ ಮಾಡಿದ್ವಿ. ಅದರಲ್ಲಿ ನಮ್ಗೆ ಸಮಾಧಾನ ಆಗಲಿಲ್ಲ. ಸೆಕೆಂಡ್ ರೌಂಡ್ ಇನ್ನೊಮ್ಮೆ ಆ್ಯಡ್ ಕೊಟ್ವಿ, ಅದರಲ್ಲೂ ಅಷ್ಟು ನಮಗೆ ಸಮಾಧಾನಕರ ಆಗಿದ್ದಂಥ ಟೀಚರ್ಸ್ ಬರಲಿಲ್ಲ. ಕೊನೆಗೆ 3rd ರೌಂಡ್ ಆ್ಯಡ್ ಕೊಟ್ಟಾಗ ನಮಗೆ ಇನ್ನೊಂದಷ್ಟು ಕ್ಯಾಂಡಿಡೇಟ್ಗಳು ಬಂದರು. ಅದರಲ್ಲಿ ಆಯ್ಕೆ ಮಾಡಿ ಈಗ ಬೆಸ್ಟ್ ಟೀಚರ್ಸ್ ಇದೊಂದು ತಂಡವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಸೊ ದ್ಯಾಟ್ ವಿ ಆರ್ ವೆರಿ ಪ್ರೌಡ್ ಆಫ್ ಅವರ್ ಟೀಚರ್ಸ್. ಈ ಜಿಲ್ಲೆಯ ಮತ್ತು ಈ ರಾಜ್ಯದ ಒಂದು ಅತ್ಯುತ್ತಮವಾಗಿರುವಂಥ ಟೀಚರ್ಸ್ ತಂಡ ನಮ್ಮಲ್ಲಿದೆ ಅಂತ ಹೇಳಲಿಕ್ಕೆ ತುಂಬ ನನಗೆ ಹೆಮ್ಮೆ ಆಗ್ತಾ ಇದೆ ಅವಿನಾಶ್. ಲುಕ್ಸ್ ಲೈಕ್ ಇದು ಒಂದ್ಸಲ ಕಂಪ್ಲೀಟ್ ಆದಮೇಲೆ ನೋಡೋದಕ್ಕೆ ಬಹಳ ಚೆನ್ನಾಗಿರ್ತದೆ ಸರ್. ಟೋಟಲ್ ಎಷ್ಟು ಕ್ಲಾಸ್ ರೂಮ್ಸ್ ಇದೆ ಸರ್? ಇದರಲ್ಲಿ ಒಟ್ಟು 24 ಕ್ಲಾಸ್ ರೂಮ್ಸ್ ಬರುತ್ತೆ ಸರ್. ಅದರ ಜೊತೆಗೆ 4 ಲ್ಯಾಬೊರೇಟರೀಸ್, ಒಂದು ಅತ್ಯಾಧುನಿಕವಾಗಿರುವಂಥ ಒಂದು ಕಂಪ್ಯೂಟರ್ ಲ್ಯಾಬ್ ಬರುತ್ತೆ. ಆಮೇಲೆ ಫಿಸಿಕ್ಸ್, ಬಯಾಲಜಿ ಮತ್ತು ಕೆಮಿಸ್ಟ್ರಿ 3 ಸೈನ್ಸ್ ಲ್ಯಾಬ್ಗಳು ಬರುತ್ತೆ. ಒಂದು ವಿಶಾಲವಾಗಿರುವಂಥ ಲೈಬ್ರರಿ ಈ ಕಟ್ಟಡದಲ್ಲಿ ನಾವು ಅವಕಾಶ ಮಾಡಿದ್ದೇವೆ. ಅದರ ಜೊತೆಗೆ ಒಂದು ಆಕ್ಟಿವಿಟಿ ರೂಮ್, ಮಕ್ಕಳದ ಬೇರೆ ಬೇರೆ ಆಕ್ಟಿವಿಟೀಸಿಗೆ ಬೇಕಾಗುವಂಥ ಒಂದು ರೂಮ್ ಮಾಡಿದ್ದೇವೆ. ಇನ್ನೊಂದು ಟೀಚರ್ಸ್ ಇದ್ದ ಜೊತೆಗೆ ಮೀಟಿಂಗ್ ಮಾಡಲಿಕ್ಕೆ ಒಂದು ಮೀಟಿಂಗ್ ಹಾಲ್ ಕೂಡ ಇದರಲ್ಲಿ ನಾವು, ಒಂದು ಕಾನ್ಫರೆನ್ಸ್ ಹಾಲ್ ರೀತಿ ಕೂಡ ನಾವು ಇದರಲ್ಲಿ ಮಾಡಿದ್ದೇವೆ. ಜೊತೆಗೆ ಗರ್ಲ್ಸಿಗೆ ಬೇರೆ, ಬಾಯ್ಸಿಗೆ ಬೇರೆ ಒಂದು ವ್ಯವಸ್ಥಿತವಾಗಿರುವಂಥ ವಾಶ್ರೂಮ್ಸ್ ಬಹಳ ಚೆನ್ನಾಗಿ ಅದನ್ನು ಮಾಡಿದ್ದೇವೆ. ಆಮೇಲೆ ನಾನು ಮೊದಲೇ ಹೇಳಿದ ಹಾಗೆ ಇದೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಕೂಡ ಹೌದು. ಇಲ್ಲಿ ಪ್ರತಿ ಫ್ಲೋರಲ್ಲಿ ಮಕ್ಕಳಿಗೆ ಒಂದು ರೆಸ್ಟ್ ರೂಮ್ ರೀತಿ, ಅಂದರೆ ಆ ರೆಸ್ಟ್ ರೂಮಲ್ಲಿ ಯಾರಾದರೂ ಮಕ್ಕಳು ಸಣ್ಣ ಪುಟ್ಟ ಅನಾರೋಗ್ಯಕ್ಕೆ ತುತ್ತಾದಾಗ ಅಲ್ಲಿ ಬಂದು ಮಕ್ಕಳು ರೆಸ್ಟ್ ಮಾಡಬೇಕು. ಸಾಮಾನ್ಯವಾಗಿ ಎಲ್ಲ ಸಂಸ್ಥೆಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದು ಹಾಸ್ಟೆಲ್ನಲ್ಲಿ ಸಿಕ್ ರೂಮ್ ಅಂತ ಇಟ್ಟಿರ್ತಾರೆ. ಅಲ್ಲಿ ಇಟ್ಟಾಗ ಕೆಲವೊಮ್ಮೆ ಮಾನಿಟರಿಂಗಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಆ ಕಾರಣಕ್ಕೆ ನಾವು ಅದನ್ನು ಇಲ್ಲೇ ಇಟ್ಟಿದ್ದೀವಿ. ಟೋಟಲ್ ಎಷ್ಟು ಫ್ಲೋರ್ಸ್? ಒಟ್ಟು ಇದರಲ್ಲಿ 4 ಫ್ಲೋರ್ ಇದೆ ಸರ್, ಗ್ರೌಂಡ್ ಪ್ಲಸ್ 3 ಇದೆ. ಪ್ರತಿ ಫ್ಲೋರು ಸುಮಾರು 13,500 ಸ್ಕ್ವೇರ್ ಫೀಟ್ನಷ್ಟು ಏರಿಯಾ ಇದೆ. ಭಾಳ ವರ್ಷಗಳ ಕಾಲ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಸರ್. ಅದ್ರ ಬಗ್ಗೆ ಸಪ್ರೇಟಾಗಿ ಮೋಸ್ಟ್ಲಿ ನಾವು ವಿಡಿಯೋ ಮಾಡಬೇಕಾಗಿ ಬರ್ಬೋದು. ಈಗಂತೂ ನೀವು ದೊಡ್ಡ ಹೆಸರು ಮಾಡಿರೋದು ಉದ್ಯಮಿಯಾಗಿ, ಮತ್ತು ನಿಮ್ಮ ಹೆಸರು ಹೇಳಿದ ತಕ್ಷಣ ಸಹಜವಾಗಿ ಜನರಲ್ಲಿ ದೊಡ್ಡ ನಿರೀಕ್ಷೆ ಅಂತೂ ಇದ್ದೇ ಇದೆ ಸರ್. ಈ ಶಾಲೆಗೆ ಬರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ನೀವು ಹೇಗೆಲ್ಲ ರೂಪಿಸ್ತೀರಿ ಅಂತ? ಆ್ಯಕ್ಚುಲಿ ನಾನೊಂದು 20 ವರ್ಷದಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಹಾಗಾಗಿ ಇದರ ಒಂದಷ್ಟು ಪ್ಲಸ್ ಮೈನಸ್ ಎಲ್ಲ ಅರ್ಥ ಮಾಡಿಕೊಂಡು ಇವಾಗ ನಾವು ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ಕಟ್ಟಬೇಕು ಅಂತ ಹೊರಟಿದ್ದೇವೆ. ಸಾಮಾನ್ಯವಾಗಿ ಒಂದು ಸ್ಕೂಲ್ ಅಂದ ತಕ್ಷಣ 3 ವಿಚಾರಗಳು. ಒಂದು ಶೈಕ್ಷಣಿಕವಾಗಿ ಮಗುವನ್ನು ಕಟ್ಟುವಂಥದ್ದು. ಓಕೆ. ಇನ್ನೊಂದು ಎರಡನೇದಿರುವಂಥದ್ದು ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮಗುವಿನ ವ್ಯಕ್ತಿತ್ವದ ವಿಕಸನಕ್ಕೆ ಬೇಕಾದಂತಹ ಚಟುವಟಿಕೆಗಳನ್ನು ಇಲ್ಲಿ ಯೋಜನೆ ಮಾಡುವ. ಒಳ್ಳೆಯದು. ಮೂರನೆಯದ್ದು ಮಗುವಿನ ದೈಹಿಕ ಆರೋಗ್ಯ ಮತ್ತು ಕ್ರೀಡೆ, ಇದರ ಮುಖಾಂತರ ಮಕ್ಕಳನ್ನು ಬೆಳೆಸುವಂಥದ್ದು. ಈ 3ಕ್ಕೂ ಕೂಡ ನಾವು ಯೋಜನೆ ಮಾಡಿದ್ದೇವೆ. ನಮ್ಮ ಎಲ್ಲ ಟೀಚರ್ಸ್ ಈ ಇಂಟಗ್ರೇಟೆಡ್ ಸಿಸ್ಟಮ್ ಏನಿದೆ, ರೆಗ್ಯುಲರ್ ನಮ್ಮ NCERT ಸಿಲೆಬಸ್ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬೇಕಾದಂಥ ಪೂರಕವಾಗಿರುವಂಥ ವ್ಯವಸ್ಥೆಗಳು, ಇದು ಎರಡರಲ್ಲೂ ಕೂಡ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥ ಟೀಚರ್ಸನ್ನೇ ನಾವು ಆಯ್ಕೆ ಮಾಡಿದ್ದೇವೆ, ಅನುಭವಸ್ಥ ಟೀಚರ್ಸನ್ನು ಆಯ್ಕೆ ಮಾಡಿದ್ದೇವೆ. ಹಾಗಾಗಿ ಇಲ್ಲಿ ರೆಗ್ಯುಲರ್ ಸ್ಕೂಲ್ ಎಜುಕೇಷನ್ ಜೊತೆಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ವರೆಗೆ ನಮ್ಮ ಫೋಕಸ್ ಏನಿರುತ್ತೆ ಅಂತ ಹೇಳಿದ್ರೆ ಮಕ್ಕಳ ಬೇಸಿಕ್ಸನ್ನು ಪ್ರಿಪೇರ್ ಮಾಡುವಂಥದ್ದು, ಅವರದ್ದು ಒಳ್ಳೆಯ ಲ್ಯಾಂಗ್ವೇಜ್, ಅವರಿಗೆ ಒಳ್ಳೆಯ ಭಾಷೆ ಅದನ್ನು ಮಾಡುವಂಥದ್ದು. ಎರಡನೇದ್ದು ಅವರ ಮ್ಯಾಥಮೆಟಿಕ್ಸ್, ಮೂರನೇದ್ದು ಅವರ ಸೈನ್ಸ್, ಇದನ್ನು ಗಟ್ಟಿ ಮಾಡುವಂಥದ್ದು. ಮ್ಯಾಥ್ಸ್ ಸೈನ್ಸಲ್ಲಿ ಮಕ್ಕಳನ್ನು ಗಟ್ಟಿ ಮಾಡುವಂಥದ್ದು. ಬೇಸಿಕಲಿ ದೇ ಶುಡ್ ಲರ್ನ್ ಆಲ್ ಬೇಸಿಕ್ ಥಿಂಗ್ಸ್, ಅದನ್ನು ಗಟ್ಟಿ ಮಾಡುವಂಥದ್ದು. ಇನ್ನು ಆಫ್ಟರ್ 7th, 8th, 9th, 10th ಅಲ್ಲಿ ವಿಶೇಷವಾಗಿ ಅವರ NCERT ಸಿಲೆಬಸ್ ಜೊತೆಗೆ ಅವರ PUC ನಂತರ ಅವರು CET ಎಕ್ಸಾಮ್ ಬರೀಬೇಕು, JEE ಎಕ್ಸಾಮ್ ಬರೀಬೇಕು ಅಥವಾ NEET ಎಕ್ಸಾಮ್ ಬರೀಬೇಕು. PUCಯಲ್ಲಿ ಅದು ಹೊಸದಾಗಿ ಅವರಿಗೆ ಬಂದಾಗ ಒಮ್ಮೆಲೆ ಅವರ ಮೇಲೆ ಲೋಡ್ ಕೊಟ್ಟಾಗುತ್ತೆ. ಹಾಗಾಗಿ ನಮ್ಮ ಸಂಸ್ಥೆನಲ್ಲಿ 8th, 9th, 10th ಅಲ್ಲಿ ಒಂದು ಗಟ್ಟಿ ಫೌಂಡೇಶನ್ ಅವರಿಗೆ ಕೊಡಬೇಕು ಅನ್ನುವಂಥ ಒಂದು ಯೋಜನೆ ಮಾಡಿದ್ದೇವೆ. ಅದಕ್ಕೆ ಬೇಕಾದಂಥ ಒಂದು ಪ್ರೊಫೆಷನಲ್ ತಂಡ ಈಗಾಗಲೇ ಅದರದ್ದು ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಹೇಗೆ ತಮ್ಮ ಮಾತೃಭಾಷೆ ಅಂತ ಒಂದು ಕನ್ನಡವನ್ನು ಒಳ್ಳೆದಾಗಿ ಮಕ್ಕಳು ಕಲಿಬೇಕು, ಅದೇ ರೀತಿ ಇಂಗ್ಲಿಷನ್ನು ಕೂಡ ಚೆನ್ನಾಗಿ ಕಲಿಬೇಕು. ಮಗುವಿನ ಬೇಸಿಕ್ ಲ್ಯಾಂಗ್ವೇಜ್ ಅನ್ನು ಗಟ್ಟಿ ಮಾಡಬೇಕು. ಈ ನಿಟ್ಟಿನಲ್ಲಿ ಇಂಗ್ಲಿಷ್ ಚೆನ್ನಾಗಿ ಕಲಿಸ್ಕೊಡ್ಬೇಕು. ಅದರ ಜೊತೆಗೆ ಸಂಸ್ಕೃತ, ನಮ್ಮ ದೇಶದ ನಾವು ರಾಷ್ಟ್ರೀಯ ಭಾಷೆ ಅಂತ ಹೇಳ್ಬೋದು, ಸಂಸ್ಕೃತದ ಬಗ್ಗೆ ಕೂಡ ಮಕ್ಕಳಿಗೆ ಒಂದು ಅಭಿಮಾನ ಬೆಳೆಸ್ಕೊಡ್ಬೇಕು. ಹಾಗಾಗಿ ಅದಕ್ಕೆ ಬೇಕಾದಂಥ ಪೂರಕ ಚಟುವಟಿಕೆಗಳನ್ನು ಕೂಡ ಯೋಜನೆ ಮಾಡಿದ್ದೇವೆ. ಇನ್ನು ಸೈನ್ಸ್ ಮತ್ತು ಮ್ಯಾಥ್ಸ್ ಅಂತ ಹೇಳಿದೆ,
ಬೆಸ್ಟಲ್ಲಿ ಬೆಸ್ಟ್ ಟೀಚರ್ಸನ್ನು ಆಯ್ಕೆ ಮಾಡಿದ್ದೇವೆ ಸರ್, ಸೈನ್ಸ್ ಮತ್ತು ಮ್ಯಾಥ್ಸ್. ಹೌದಾ? ಗಟ್ಟಿ ಆಗಬೇಕು ಮಗು, ಒಂದು 7th 8th 9th ಬರುವಾಗ ಅವ್ರು ಗಟ್ಟಿ ಆಗಿಬಿಡ್ಬೇಕು ಸೈನ್ಸ್ ಮ್ಯಾಥ್ಸ್. PUCಯಲ್ಲಿ ಅವರಿಗೆ ಈಸಿ ಆಗಬೇಕು. ಇವತ್ತು ನಾವು PUCಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಫಸ್ಟ್ PUC ಸರ್ತಿ ಸೈನ್ಸಲ್ಲಿ 2 ಕಾಂಬಿನೇಷನ್, PCMB ಮತ್ತು PCMC, ಅದನ್ನು PCMC ಎರಡನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಕಾಮರ್ಸಲ್ಲಿ EBAC, ಇಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್. ಯಾಕಂದ್ರೆ ಈ ವರ್ಷ ನಮಗೆ 3 ಕಾಂಬಿನೇಷನ್ ಶುರು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈ 3 ಬ್ರಾಂಚ್ಗಳನ್ನು ಗಟ್ಟಿಯಾಗಿ ಕಟ್ಟುವಂತಹ ಪ್ಲಾನ್ ಎಲ್ಲವೂ ಆಗಿದೆ. ಅದಕ್ಕೆ ಬೇಕಾದಂಥ ಎಲ್ಲ ಟೀಚರ್ಸನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ. ಇವತ್ತು ಇಂಟಗ್ರೇಟೆಡ್ ಸಿಸ್ಟಮ್ ಕಡೆ ಸಮಾಜದ್ದು ಒಲವು ಜಾಸ್ತಿ ಆಗಿದೆ. ಹಾಗಾಗಿ ಇಲ್ಲಿ ಕೂಡ ಆ ರೀತಿಯ ಒಂದು ಇಂಟಗ್ರೇಟೆಡ್ ಸಿಸ್ಟಮನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ರೆಗ್ಯುಲರ್ ಎಜುಕೇಷನ್ ಜೊತೆಗೆ ಈ CET, NEET ಮತ್ತು JEE ಬೇಕಾದಂತಹ ಪೂರಕವಾಗಿರುವಂತಹ ಕೋಚಿಂಗ್, ಅದರ ಜೊತೆಗೆ ಇವತ್ತು CA ಚಾರ್ಟರ್ಡ್ ಅಕೌಂಟೆಂಟ್ ತಯಾರಿ ಮತ್ತು CS ಕಂಪನಿ ಸೆಕ್ರೆಟರಿಯೇಟ್, ಇದಕ್ಕೆ ಎರಡಕ್ಕೆ ಬೇಕಾಗಿರುವಂತಹ ಕೋಚಿಂಗ್ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಸರ್, ನಾನು ಇಲ್ಲಿ ಕಂಡುಕೊಂಡದ್ದು 2 ಫ್ಯಾಂಟಾಸ್ಟಿಕ್ ಥಿಂಗ್ಸ್. ಒಂದು ಸೈಲೆನ್ಸ್, ಇನ್ನೊಂದು ಹಸಿರು. ಸ್ಪೆಷಲಿ ಇಲ್ಲಿ ನಿಂತರೆ ಕಾಣೋದೇ ಪೂರ್ತಿ ಹಸಿರು. ಇದೇನಿದು ಸರ್? ಇದು ಆ್ಯಕ್ಚುಲಿ ನಮ್ಮದು ಲೈಬ್ರರಿ. ಇದು ಆಲ್ಮೋಸ್ಟ್ ನನಗನ್ಸುತ್ತೆ ಹತ್ರ ಒಂದು 3000 ಸ್ಕ್ವೇರ್ ಫೀಟ್ ಇದೆ ಇದು. ಸೊ ನಂದು ಒಂದು ಲೈಬ್ರರಿಗೆ ಬಹಳ ಇಂಪಾರ್ಟೆನ್ಸ್ ಕೊಡಬೇಕನ್ನೋದು. ಈಗ ಅವಿನಾಶ್, ನೀವು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ಸ್ಕೂಲ್ಗಳಿಗೆ ನೀವು ಹೋಗ್ತಾ ಇರ್ತೀರಿ. ಲೈಬ್ರರಿಯಲ್ಲಿ ಕೂತಂತ ಮಕ್ಕಳ ಸಂಖ್ಯೆ ಭಾರಿ ಕಡಿಮೆ. ಬಟ್ ಲೈಬ್ರರಿ ಅನ್ನುವಂಥದ್ದು ಮಕ್ಕಳ ಒಂದು ಶೈಕ್ಷಣಿಕ ಜೀವನದಲ್ಲಿ ಬಹಳ ಮುಖ್ಯವಾಗಿರುವಂಥ ಒಂದು ವಿಚಾರ. ಹಾಗೆ ಇಲ್ಲಿ ನಾವು ಒಂದು ವಿಶಾಲವಾದಂಥ ಒಂದು ಲೈಬ್ರರಿ ಅವಕಾಶವನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ. ಇಲ್ಲಿ ಲಕ್ಷಾಂತರ ಬುಕ್ಸ್ಗಳನ್ನು ಇಡಬೇಕು ಅನ್ನೋದು ನಮ್ಮ ಕನಸು ಇರುವಂಥದ್ದು. ಮತ್ತು ಮಕ್ಕಳು ಓದುವಂಥ ಅಭ್ಯಾಸವನ್ನು, ಲೈಬ್ರರಿಗೆ ಹೋಗಿ ಕನಿಷ್ಠ ದಿನದಲ್ಲಿ 1 ಗಂಟೆ ಕೂತು ಓದುವಂಥ ಒಂದು ಅಭ್ಯಾಸ ಮಕ್ಕಳಿಗೆ ಬೆಳಿಬೇಕು. ಕೇವಲ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಪುಸ್ತಕ ಮಾತ್ರ ಅಲ್ಲ, ಅದರ ಜೊತೆಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ, ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮಕ್ಕಳು ಲೈಬ್ರರಿಯಲ್ಲಿ ಕೂತು ಓದಬೇಕು. ಹೀಗೆ ಓಪನ್ ಇರುತ್ತೆ, ಗಾಳಿ ಇದು ಓಪನ್ ಆಗಿರುತ್ತೆ. ಬಟ್ ಸೇಫ್ಟಿ ದೃಷ್ಟಿಯಿಂದ ಇಲ್ಲಿ ಒಂದು ಗ್ಲಾಸ್ ಬರುತ್ತೆ. ಸೊ ಯಾಕಂದ್ರೆ ಚಿಕ್ಕ ಮಕ್ಕಳು ಇರುತ್ತಾರೆ, ಸೊ ಅವರದ್ದು ಸೇಫ್ಟಿ ಕೂಡ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲಿ ಹೋದ್ರೂ ಕೂಡ ಈ ಥರದ್ದೇ ಬ್ಯೂಟಿ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಅದೊಂದು ಈ ಕ್ಯಾಂಪಸ್ ಇದ್ದೊಂದು ಬಹಳ ವಿಶೇಷತೆ. ಯಾರೋ ಹಿರಿಯರು ಹೇಳಿದ್ದು ಕೇಳ್ತಾ ಇದ್ದೆ ನಾನು, ಎಲ್ಲಿ ಗ್ರೀನರಿ ಇದೆ ಅಲ್ಲಿ ಪೀಸ್ ಇರುತ್ತದೆ, ಅಲ್ಲಿ ಶಾಂತಿ ಇರುತ್ತದೆ, ಸಮೃದ್ಧಿ ಇರುತ್ತೆ. ಹಾಗೆ ಅನೇಕ ಜನ ಕೇಳಿದ್ರು, ದೇವಿ ಪ್ರಸಾದ್ ನೀವು ಇಷ್ಟು ಹಳ್ಳಿನಲ್ಲಿ ತಗೊಂಡೋಗಿ ಸ್ಕೂಲ್ ಪ್ರಾರಂಭ ಮಾಡಿದಿರಲ್ಲ, ಜನ ಬರ್ಬೋದಾ ಅಂತ. ಇಲ್ಲ, ನಾನು ಉದ್ದೇಶಪೂರ್ವಕನೇ ಅದನ್ನು ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಮಕ್ಕಳು ಸಹಜವಾಗಿ ಅವರ ಮನಸ್ಸಲ್ಲಿ ಒಂದು ಸಮೃದ್ಧಿಯ ಮಾನಸಿಕತೆ, ಶಾಂತಿಯ ಮಾನಸಿಕತೆ, ಸಾಮರಸ್ಯದ ಮಾನಸಿಕತೆ ಬೆಳಿಬೇಕು. ಅದು ಈ ವಾತಾವರಣ ಅದಕ್ಕೆ ಪೂರಕ ಆಗಿರುತ್ತೆ ಅಂತ ನಾನು ನಂಬಿದ್ದೇನೆ. ಇಲ್ಲಿ ಫಸ್ಟ್ ಇಯರಲ್ಲೇ ನಾವು ಒಂದು ವ್ಯವಸ್ಥಿತವಾಗಿರುವಂಥ ಒಂದು ಆಡಿಟೋರಿಯಮನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಇಲ್ಲಿ ಹೆಚ್ಚು ಕಡಿಮೆ ಒಂದು 700-800 ಜನ ಇಲ್ಲಿ ಕೂತ್ಕೊಳ್ಬೋದು. ಇಲ್ಲಿ ರೆಗ್ಯುಲರ್ ಆಕ್ಟಿವಿಟೀಸ್, ಸಾಯಂಕಾಲ ಕನಿಷ್ಠ 1 ಗಂಟೆ 1.5 ಗಂಟೆದ್ದು ಕಾರ್ಯಕ್ರಮಗಳು, ಅದು ಮಕ್ಕಳಲ್ಲಿ ಹುದುಗಿರುವಂತಹ ಪ್ರತಿಭೆಯನ್ನು ಹೊರಗೆ ತರುವಂಥದ್ದಿರ್ಬೋದು, ಅಥವಾ ಸಮಾಜದಲ್ಲಿ ಆಲ್ರೆಡಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂಥ ಆರ್ಟಿಸ್ಟ್ಗಳನ್ನು ಕರ್ಕೊಂಡು ಬಂದು ಅವರ ಮುಖಾಂತರ ಕಾರ್ಯಕ್ರಮವನ್ನು ಕೊಟ್ಟು ಮಕ್ಕಳಲ್ಲಿ ಒಳ್ಳೆಯದನ್ನು ನೋಡುವಂತಹ ಅಭ್ಯಾಸ ಮಾಡುವಂಥದ್ದು. ಅದರ ಜೊತೆಗೆ ಮಕ್ಕಳಿಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ವಿಶೇಷವಾಗಿರುವಂಥ ಉಪನ್ಯಾಸಗಳನ್ನು ಕೊಡುವಂಥದ್ದು, ಇದೆಲ್ಲ ಚಟುವಟಿಕೆಗಳನ್ನು ಇಲ್ಲಿ ಮಾಡಬೇಕು ಅಂತ ಇದ್ದೇನೆ. ಮತ್ತು ಇದು ನೋಡಿ, ಈ ಹಾಲ್ ಇದು ನಮ್ಮದು ಟೆರೆಸ್ ಫ್ಲೋರ್, ತುಂಬ ವಿಶಾಲವಾಗಿದೆ. ಸುಮಾರು 15,000 ಸ್ಕ್ವೇರ್ ಫೀಟ್ ಇದೆ ಇದು. ನಮ್ಮದು ಆಧ್ಯಾತ್ಮಿಕವಾಗಿ ಮಕ್ಕಳನ್ನು ಕಟ್ಟಬೇಕು, ಸಾಂಸ್ಕೃತಿಕವಾಗಿ ಮಕ್ಕಳನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಯೋಗ ಕೂಡ ಒಂದು ಬಹಳ ಇಂಪಾರ್ಟೆಂಟ್ ವಿಚಾರ. ನಾವು ಬೇಸಿಗೆ ಕಾಲದಲ್ಲಿ ಮಳೆ ಇಲ್ಲದಂಥ ಸಂದರ್ಭದಲ್ಲಿ ಔಟ್ಡೋರಲ್ಲಿ ಮಾಡ್ತೀವಿ ಅದನ್ನು. ಸೊ ಮಳೆ ಇರುವಂಥ ಸಂದರ್ಭದಲ್ಲಿ ಯೋಗ ಕ್ಲಾಸ್ಗಳನ್ನು, ಯೋಗ ಚಟುವಟಿಕೆಗಳನ್ನು ಇಲ್ಲಿ ಮಾಡ್ತೇವೆ. ಅಧ್ಯಾತ್ಮ ಮತ್ತು ಯೋಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಚಟುವಟಿಕೆಗಳು ಈ ಫ್ಲೋರಲ್ಲಿ ನಡೆಯುತ್ತೆ. ಇನ್ನು ಇದರ ಆ ಕಡೆ ಮತ್ತು ಈ ಕಡೆ ಪಾರ್ಟಲ್ಲಿ ವಿಶಾಲವಾಗಿರುವಂಥ ಲ್ಯಾಬ್ಗಳು ನಿರ್ಮಾಣ ಆಗ್ತಾ ಇದೆ. ಅದು ಸೈನ್ಸ್ಗೆ ಸಂಬಂಧಪಟ್ಟಂಥ ಲ್ಯಾಬ್ಗಳು, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್, ಅದು ಕೂಡ ನಿರ್ಮಾಣ ಆಗ್ತದೆ. ಇನ್ನೊಂದು 1-1.5 ತಿಂಗಳಲ್ಲಿ ಈ ಕೆಲಸಗಳು ಫಿನಿಶ್ ಆಗುತ್ತೆ. ಇನ್ನೊಂದು ತಿಂಗಳು ಬಿಟ್ಟು ಬಂದರೆ ಇದರದ್ದು ರೂಪವೇ ಚೇಂಜ್ ಆಗಿರ್ತದೆ. ಇದರದ್ದು ರೂಫಿಂಗ್ ಆಗಿರುತ್ತೆ, ಫಾಲ್ ಸೀಲಿಂಗ್ ಮಾಡಿರ್ತೀವಿ, ಬಹುಶಃ AC ಎಲ್ಲ ಅಳವಡಿಕೆ ಮಾಡಿರ್ಬೋದು. ಈ ಜಾಗದಲ್ಲಿ ಒಂದು ವಿಶಾಲವಾಗಿರುವಂಥ ಸ್ಟೇಜ್, ಒಂದು 30-35 ಫೀಟ್ ಬಿಡ್ತಿರುವಂಥ ಸ್ಟೇಜನ್ನು ಮಾಡಬೇಕು ಅಂತ ಕೂಡ ಯೋಜನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳನ್ನು ಯಾವ ಥರ ರೂಪಿಸ್ತೀರಿ ಅಂತ ಕೇಳಿದಾಗ ಅವರು 3 ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಒಂದು ಸಾಂಸ್ಕೃತಿಕವಾಗಿ, ಆಫ್ಕೋರ್ಸ್, ಒಂದು ಶೈಕ್ಷಣಿಕವಾಗಿ, ಇನ್ನೊಂದು ಕ್ರೀಡೆ ಬಗ್ಗೆ. ಸೊ ಕ್ರೀಡೆಗಾಗಿ ಇಲ್ಲಿ ಮೋಸ್ಟ್ಲಿ ಒಂದು 3 ಎಕರೆ ಇರ್ಬೋದು ಸರ್, ಅಲ್ವಾ? ಇದು ನೋಡಿ, ಮೊದಲು 1 ತಿಂಗಳು 2 ತಿಂಗಳು ಮೊದಲು ಬಂದಿರ್ತಿದ್ರು. ನನ್ನ ಫಸ್ಟ್ ವಿಡಿಯೋದಲ್ಲಿ ಇದೊಂಥರ ಕಲ್ಲಿನ ಕೊಂಪೆ ಇತ್ತು. ಇದೊಂದು ರೀತಿ ದೇವರ ಪ್ರೇರಣೆಯಿಂದ ರೆಡಿಯಾಗಿದೆ ಅಂತ ನನಗೆ ಒಂಥರ ಆಶ್ಚರ್ಯಕರ ರೀತಿಯಲ್ಲಿ ಇದು ರೆಡಿಯಾಗಿದೆ ಸರ್. ಇದ್ರ ಹತ್ರ ಒಂದು 3 ಎಕರೆ ಜಾಗ ಇದೆ ಇದರಲ್ಲಿ. ಇದು ಪೂರ್ತಿ ಕ್ರೀಡೆಗೆ ಮೀಸಲು. ಇನ್ನು ಎಷ್ಟು ವರ್ಷ ಹೋದ್ರೂ ಇಲ್ಲಿ ಕಟ್ಟಡ ಕಟ್ಟುವಂಥದ್ದು, ಇನ್ನೊಂದು ಎಕ್ಸ್ಪಾನ್ಷನ್ ಮಾಡುವಂಥ ಆಲೋಚನೆ ಇಲ್ಲ. ಕ್ರೀಡೆ ಈ ಶಾಲೆಯಲ್ಲಿ
ರಾಜೇಶ್ವರಿ ಶಾಲೆ ಅಂತ ಹೇಳಿದ್ರೆ ಅಲ್ಲಿ ಸ್ಪೋರ್ಟ್ಸಿಗೆ ಕೂಡ ಭಾಳಷ್ಟು ಆದ್ಯತೆ ಕೊಡ್ತಾರೆ ಅನ್ನುವಂಥದ್ದು ಸಮಾಜದಲ್ಲಿ ಅನಿಸ್ಬೇಕು. ಒಬ್ಬ ವಿದ್ಯಾರ್ಥಿ ಅವ ಕಲಿಯೋದ್ರಲ್ಲಿ ಎಷ್ಟೇ ಅದ್ಭುತ ಇರ್ಬೋದು, ಆತ ದಿನನಿತ್ಯ ಆಟ ಆಡಬೇಕು. ಕರೆಕ್ಟ್. ಅದಕ್ಕೆ ಬೇಕಾಗಿ ಇಲ್ಲಿ 200 ಮೀಟರ್ ಟ್ರ್ಯಾಕ್ ಬರುತ್ತೆ. ಅದರ ಜೊತೆಗೆ ವಾಲಿಬಾಲ್ ಆಟ ಆಡೋದಕ್ಕೆ, ಬಾಸ್ಕೆಟ್ಬಾಲ್ ಆಟ ಆಡೋದಕ್ಕೆ, ಕಬಡ್ಡಿ ಆಡೋದಕ್ಕೆ ಏನೆಲ್ಲ ಫೆಸಿಲಿಟೀಸ್ ಬೇಕು. ವೆರಿ ಇಂಪಾರ್ಟೆಂಟ್ ಕ್ರಿಕೆಟ್, ವಿಶೇಷವಾಗಿ ಕ್ರಿಕೆಟ್. ಈ ರೀತಿ 10 ಆಟಗಳು, ಕನಿಷ್ಠ ಒಂದು 10 ಗೇಮ್ಸ್ಗಳಿಗೆ ಬೇಕಾದಂತಹ ಒಂದು ವೃತ್ತಿಪರವಾಗಿರುವಂಥ ವ್ಯವಸ್ಥೆ, ಸುಮ್ಮನೆ ವ್ಯವಸ್ಥೆ ಅಲ್ಲ. 3 ಎಕರೆ ಗ್ರೌಂಡ್ನ ಪಕ್ಕದ ಜಾಗದಲ್ಲಿ ನೋಡಿದರೆ ಇಷ್ಟೆಲ್ಲ ಕಲ್ಲು ಬಿದ್ದುಬಿಟ್ಟಿದೆ ಸರ್. ಇಲ್ಲಿ ಏನು ನಿಮ್ಮದು ಪ್ಲ್ಯಾನ್? ಇಲ್ಲಿ ಅವಿನಾಶ್, ನಾನು ಸ್ಪೋರ್ಟ್ಸ್ ಅಂತ ಹೇಳಿದಲ್ಲ ಸರ್, ಅದ್ರ ಸ್ಪೋರ್ಟ್ಸಲ್ಲಿ ಸ್ವಿಮ್ಮಿಂಗ್ ಅನ್ನೋದು ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್. ಸೊ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ದೇವೆ. ಇದು ಸ್ವಿಮ್ಮಿಂಗ್ ಪೂಲ್ ಇದ್ದು ಟ್ಯಾಂಕ್ ಕೂರಿಸೋದಕ್ಕೆ ಬೇಕಾದಂಥ ಬೆಡ್ ಇದೆಲ್ಲ ಸ್ವಲ್ಪ ಲೂಸ್ ಸಾಯಿಲ್ ಇರುವಂಥದ್ದು. ಹಾಗಾಗಿ ಅಡಿಯಲ್ಲಿ ಬೋಲ್ಡರ್ಸ್ ಇದ್ದು ಸೋಲಿಂಗ್ ಮಾಡಿದ್ದಾರೆ. ಇನ್ನು 2 ತಿಂಗಳಲ್ಲಿ ನಮಗೆ ಸ್ವಿಮ್ಮಿಂಗ್ ಪೂಲ್ ರೆಡಿ ಆಗಬೇಕು. ಹಾಗಾಗಿ ಸಮರೋಪಾದಿಯಲ್ಲಿ ಕೆಲಸ ನಡೀತಾ ಇದೆ. ಬಹುಶಃ ನೀವು ಮೇ ತಿಂಗಳಲ್ಲಿ ಇಲ್ಲಿಗೆ ಬಂದರೆ ಅಲ್ಲಿ ಒಂದು ಸುವ್ಯವಸ್ಥಿತವಾಗಿರುವಂಥ ಸ್ವಿಮ್ಮಿಂಗ್ ಪೂಲ್ ರೆಡಿ ಆಗಿರುತ್ತೆ. ಅದು ಕೂಡ ಇಂಡೋರ್ ಆಗಿರುವಂಥ ಒಂದು ವ್ಯವಸ್ಥಿತವಾಗಿರುವಂಥ 8 ಟ್ರ್ಯಾಕ್ ಇರುವಂಥ ಸ್ವಿಮ್ಮಿಂಗ್ ಪೂಲ್. ಮತ್ತೆ ಇದಕ್ಕೆ ಒಬ್ಬ ಪ್ರೊಫೆಷನಲ್ ಟ್ರೈನರ್ ಇರ್ತಾರೆ ಮತ್ತು 2 ಲೈಫ್ ಗಾರ್ಡ್ಸ್ ಇರ್ತಾರೆ. ಸೊ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಈ ಸ್ವಿಮ್ಮಿಂಗ್ ಪೂಲ್ ಓಪನ್ ಆಗಿರುತ್ತೆ. ಸಾಯಂಕಾಲದ ಅವಧಿಯಲ್ಲಿ ಸ್ವಲ್ಪ ಊರಿನವರಿಗೆ ಕೂಡ ಇದನ್ನು ಪ್ರಯೋಜನವನ್ನು ಕೊಡಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಸುಮಾರು 8 ಎಕರೆ ಜಾಗದಲ್ಲಿ ಹರಡ್ಕೊಂಡಿರುವಂಥ ಈ ಶಾಲೆನಲ್ಲಿ ಈಗ ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಹೇಗಿರುತ್ತೆ ಅಂತಂದರೆ ಸರ್, ಒಬ್ಬ ಒಳ್ಳೆ ಫೀಲ್ಡಿಂಗ್ ಮಾಡ್ತಾನೆ, ಒಳ್ಳೆ ಕೀಪಿಂಗ್ ಮಾಡ್ತಾನೆ, ಇನ್ನೊಬ್ಬ ಒಳ್ಳೆ ಬ್ಯಾಟಿಂಗ್ ಮಾಡ್ತಾನೆ, ಬಟ್ ಎಲ್ಲನೂ ಒಟ್ಟಾಗಿ ಸೇರಿ ಒಂದು ಮ್ಯಾಚ್ ವಿನ್ ಆಗೋದು. ಅದರಲ್ಲೂ ಮ್ಯಾನ್ ಆಫ್ ದ ಮ್ಯಾಚ್ ಪರ್ಫಾರ್ಮೆನ್ಸ್ ಅಂತ ಇರುತ್ತೆ. ನನಗನ್ಸೋದು ನಿಮ್ಮ ಮ್ಯಾನ್ ಆಫ್ ದ ಮ್ಯಾಚ್ ಇದು. ಈ ಆಂಪಿ ಥಿಯೇಟರ್ ಸಾಮಾನ್ಯವಾಗಿ ಹೆಚ್ಚು ಜಾಗದಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇಫ್ ಐ ಆಮ್ ರೈಟ್? ಕರೆಕ್ಟ್ ಅಲ್ಲ ಸರ್? ಇದ್ರ ಬಗ್ಗೆ ಏನಂತೀರಿ? ಮತ್ತೆ ಇದು ಯಾಕಾಗಿ? ಇದು ಆ್ಯಕ್ಚುಲಿ ಬೇರೆ ಬೇರೆ ರೂಪದಲ್ಲಿ ಇದನ್ನು ಕರಿಬೋದು. ಇದರಲ್ಲಿ ಬೇರೆ ಬೇರೆ ಉದ್ದೇಶಗಳಿದೆ. ಆಂಫಿ ಥಿಯೇಟರ್ ಆಗಿ ಕೂಡ ಬಳಸ್ಕೊಳ್ಳುವಂಥದ್ದೊಂದು ಉದ್ದೇಶ ಇದೆ. ಜೊತೆಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಮಕ್ಕಳಿಗೆ ಟೋಟಲ್ ಅವರ ವ್ಯಕ್ತಿತ್ವದ ವಿಕಸನಕ್ಕೆ ಪೂರಕವಾಗಿರುವಂಥ ಚಟುವಟಿಕೆ ಮಾಡಬೇಕು ಅಂತೇಳಿ. ಅದರಲ್ಲಿ ಯೋಗಾಸನಗಳು ಕೂಡ ಒಂದು ವೆರಿ ಇಂಪಾರ್ಟೆಂಟ್. ಸೊ ಬೆಳಗಿನ ಯೋಗ ಸೆಷನ್ ನಾವು ಇಲ್ಲೇ ಮಾಡ್ತೀವಿ. ವೆರಿ ಗುಡ್. ಅದಕ್ಕೆ ಬೇಕಾದ ಹಾಗೆ ವ್ಯವಸ್ಥೆ ಮಾಡಿದೆ. ಅದಕ್ಕೆ ನೀವು ಜಾಸ್ತಿ ಸ್ಪೇಸ್ ಇಟ್ಟಿದ್ದೀರಿ. ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಬರುತ್ತೆ. ಇದು ಪ್ರತಿ ಸ್ಟೆಪ್ ಏನಿದೆ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ, ಇದು ಒಂದೊಂದು ಸ್ಟೆಪ್ ಕೂಡ 6.5 ಫೀಟ್ ಇದೆ, ಒಬ್ಬ ಪೂರ್ತಿ ಬಾಡಿ ಅಲ್ಲಿ ಇರುವಷ್ಟು. ಸೊ ಇಲ್ಲಿ ಯೋಗಾಸನ ಮಾಡ್ತಾನೆ ಅವ. ಅದರ ಜೊತೆಗೆ ಸಾಯಂಕಾಲದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಯಾರು ಇತಿಹಾಸವನ್ನು ಅರಿತಿರೋದಿಲ್ವೋ ಆತ ಇತಿಹಾಸವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ಅನೇಕ ಸಂದರ್ಭದಲ್ಲಿ ನಾನು ಬೇರೆ ಬೇರೆ ಭಾಷಣದಲ್ಲಿ ಕೇಳಿದ್ದೆ. ಜಗತ್ತಿಗೆ ಒಂದು ಶ್ರೇಷ್ಠವಾದಂಥ ಸಂಸ್ಕೃತಿಯನ್ನು ಕೊಟ್ಟಂಥದ್ದು ಯಾರು ಅಂತ ಹೇಳಿದ್ರೆ ಅದು ಭಾರತ ಅಂತೇಳಿ. ಜಗತ್ತಿನ ಜನರು ಮಾಂಸವನ್ನು ಇರ್ಬೋದು, ತರಕಾರಿ ಇರ್ಬೋದು, ಬೇಯಿಸಿ ತಿನ್ನೋದನ್ನು ಕಲಿಯೋದಕ್ಕಿಂತ ಮೊದಲು ಇಲ್ಲಿ ಒಂದು ಅತ್ಯುತ್ತಮವಾಗಿರುವಂಥ ಸಂಸ್ಕೃತಿ ಇತ್ತು. ರಾಮಾಯಣ ಆಗಿ ಹೋಗಿತ್ತು, ಮಹಾಭಾರತ ಆಗಿ ಹೋಗಿತ್ತು, ಉಪನಿಷತ್ತುಗಳು, ವೇದಗಳೆಲ್ಲ ಆಗಿ ಹೋಗಿತ್ತು ಅಂತೇಳಿ. ಸೊ ಇದೆಲ್ಲವೂ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ತಾನೆ. ಇವಾಗಿನ ಜನ್ರೇಷನ್ಗೆ ಎಲ್ಲಿ ಅದು ಪ್ರಯತ್ನ ನಡೀತಾ ಇದೆ. ಸರ್ಕಾರ ಅಂತೂ ಆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾನು ಹೇಳುವಂಥದ್ದು ಇದನ್ನೆಲ್ಲ ಮುಂದಿನ ಪೀಳಿಗೆಗೆ ತಲುಪಿಸುವಂಥದ್ದು ನಮ್ಮಂತಹ ವಿದ್ಯಾಸಂಸ್ಥೆಗಳ ಜವಾಬ್ದಾರಿ. ಇಲ್ಲಿ ಒಂದು ಧ್ಯಾನ ಮಂದಿರ ಬರುತ್ತೆ, ಯೋಗ ಕೇಂದ್ರ ಬರುತ್ತೆ, ಒಂದು ಗೆಸ್ಟ್ ಹೌಸ್ ಬರುತ್ತೆ. ಒಟ್ಟು ಸಾಂಸ್ಕೃತಿಕವಾಗಿ ಮಕ್ಕಳನ್ನು ಕಟ್ಟುವಂಥ ಒಂದು ಜಾಗ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಾಯಂಕಾಲ ಕನಿಷ್ಠ ವಾರದಲ್ಲಿ ಒಂದು ಕಾರ್ಯಕ್ರಮ ಇಲ್ಲಿ ನಡಿಬೇಕು. ಅದು ಕಲೆಗಳಿಗೆ ಸಂಬಂಧಪಟ್ಟಂತಿರ್ಬೋದು, ಅಥವಾ ಯಾರೋ ನಿಮ್ಮಂಥ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥವ್ರನ್ನು ಕರೆದು ಅವರ ಕಡೆಯಿಂದ ಉಪನ್ಯಾಸವನ್ನು ಕೊಡಿಸುವಂಥದ್ದಿರ್ಬೋದು, ಅಥವಾ ರಂಗಕಲೆಗಳ ಒಂದು ಪರಿಚಯ ಮಾಡುವಂಥದ್ದಿರ್ಬೋದು. ಇದೆಲ್ಲದಕ್ಕಿಂತ ವಿಶೇಷವಾಗಿ ಇವತ್ತು ಮಕ್ಕಳಲ್ಲೇ ಸಾಕಷ್ಟು ಟ್ಯಾಲೆಂಟ್ಸ್ ಇರುತ್ತೆ. ಸೊ ಅದನ್ನು ಹುಡುಕಿಬಿಟ್ಟು ಅವರಿಗೊಂದು ಪ್ಲ್ಯಾಟ್ಫಾರ್ಮ್ ಒದಗಿಸುವಂಥದ್ದು. ನಮ್ಮಲ್ಲಿ ಓದಿದಂಥ ಮಗು ಕೇವಲ ಇಂಜಿನಿಯರ್, ಡಾಕ್ಟರ್ ಮಾತ್ರ ಆಗುವಂಥದ್ದಲ್ಲ, ಒಬ್ಬ ಒಳ್ಳೆ ಕಲಾವಿದ ಕೂಡ ಆತ ಆಗಬೇಕು. ಜೊತೆಗೆ ಅಲ್ಲೆಲ್ಲ ಒಂದಷ್ಟು ಬಂಡೆಗಳು ಕಾಣ್ತಾ ಇದೆ, ಒಂಥರ ಕಾಡಿನ ಥರ ನಿಮ್ಗೆ ಕಾಣ್ತಾ ಇದೆ. ಒಂದು ಸಣ್ಣ ಮಂದಿರ ಮಾಡಬೇಕು ಅಲ್ಲಿ. ಮಕ್ಕಳಿಗೆ ಒಂದು ದೇವರ ಬಗ್ಗೆ, ಧರ್ಮದ ಬಗ್ಗೆ ಒಂದು ಅರಿವು ಬರಬೇಕು. ಸರ್, ನೀವು ಮಾತಾಡ್ತಾ ಹೋದ ಹಾಗೆ ನಿಮ್ಮ ಮಾತಿನಲ್ಲಿ ಒಂದು ಫಿಲ್ಮ್ ನೋಡ್ದಂಗೆ ಸರ್, ಅದಟ್ ಇಮ್ಯಾಜಿನೇಷನ್ ಇದೆಯಲ್ಲ, ಅಂದರೆ ಅಷ್ಟು ಕ್ಲಾರಿಟಿ ಇದೆ ನಿಮಗೆ. ಇದು ಹೇಗೆ ಮಾಡಬೇಕು, ಇದು ಹೀಗಾಗಬೇಕು, ಹಾಗೆ ಆಗಬೇಕು. ಮೋರೋವರ್ ನೀವು ಬಿಲ್ಡರ್ ಆಗಿರೋದ್ರಿಂದ ಆ ಪರ್ಫೆಕ್ಷನ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಈಗ ರೆಸಿಡೆನ್ಷಿಯಲ್ ಸ್ಕೂಲ್ ಇದು ನಿಮ್ಮದು, ಹಾಗಾಗಿ ಸಾಮಾನ್ಯವಾಗಿ ಬೇರೆ ಬೇರೆ ಕಡೆಗಳಿಂದೆಲ್ಲ ಬಂದೇ ಬರ್ತಾರೆ ವಿದ್ಯಾರ್ಥಿಗಳು. ಅವರ ಓವರ್ ಆಲ್ ಕೇರ್ ಟೇಕಿಂಗ್ ಇದೆಯಲ್ಲ, ಇದು ಒಂದು ಸವಾಲೇ ಸರ್. ಇದನ್ನು ಯಾವ ಥರ ನೀವು ಹ್ಯಾಂಡಲ್ ಮಾಡ್ತಿದ್ರಿ? ಆ್ಯಕ್ಚುಲಿ ತುಂಬ ಕರೆಕ್ಟ್ ಆಗಿರುವಂಥ ನೀವು ಕ್ವಶನ್ ಕೇಳಿದಿರಿ ಅವಿನಾಶ್. ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್ ಅಬೌಟ್ ದಿಸ್. ಯಾಕಂತ ಹೇಳಿದ್ರೆ ನನ್ನ ಕೆರಿಯರ್ ಇದ್ದೊಂದು ಬಹಳ ದೊಡ್ಡ ಭಾಗ ನಾನು ಈ ವ್ಯವಸ್ಥೆ ಒಳಗಡೆನೆ ಇದ್ದೆ. ನಾನು ಸುಮಾರು ಒಂದು 11 ವರ್ಷಗಳಷ್ಟು ಕಾಲ ನಮ್ಮ ಜಿಲ್ಲೆದ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅವಾಗ ಮೈ ಎಂಟೈರ್ ಫೋಕಸ್ ವಾಸ್ ಆನ್ ಹಾಸ್ಟೆಲ್ ಸಿಸ್ಟಮ್. ಎಲ್ಲೋ ಬೀದರಿಂದನೋ ಕಲಬುರಗಿಯಿಂದಲೋ ಅಥವಾ ರಾಯಚೂರಿಂದಲೋ ಮಗು ಅಂತಂದು ನಮ್ಮ ಕೈಯಲ್ಲಿ ಕೊಟ್ಟು ಹೋಗಿರ್ತಾರೆ. ಇಟ್ಸ್ ಎ ಬಿಗ್ ರೆಸ್ಪಾನ್ಸಿಬಿಲಿಟಿ.
ಸೊ ಆ ಮಗುವಿಗೆ ನಾವು ಇಮಿಡಿಯೇಟ್ ಪೇರೆಂಟ್ ಯಾರು ಅಂತ ಹೇಳಿದ್ರೆ ನಾವೇ. ಈಗ ನಾವು ನಿಂತ್ಕೊಂಡಿರುವಂಥ ಜಾಗ ಒಂದು ರೂಮ್. ಈ ರೂಮಲ್ಲಿ 4 ಮಕ್ಕಳು ವಾಸ ಮಾಡ್ತಾರೆ. 4 ಮಕ್ಕಳಿಗೆ ಬೇಕಾದಷ್ಟು ಕಾಟ್ ಇರುತ್ತೆ, 4 ಮಕ್ಕಳಿಗೆ 4 ಟೇಬಲ್ ಇರುತ್ತೆ, ಜೊತೆಗೆ 4 ಕಬೋರ್ಡ್ಸ್ ಕೊಡ್ತೀವಿ 4 ಮಕ್ಕಳಿಗೆ. ಸೊ ವಿಶೇಷ ಏನು ಅಂತ ಹೇಳಿದ್ರೆ 4 ಮಕ್ಕಳಿಗೆ 2 ವಾಶ್ರೂಮ್ಸ್ ಇದೆ. ಸೊ 2 ಕಮೋಡ್ ಇರುತ್ತೆ, 1 ಸಿಂಕ್ ಇರುತ್ತೆ. ಏಕಕಾಲದಲ್ಲಿ 3 ವಿದ್ಯಾರ್ಥಿಗಳು ಅದನ್ನು ಬಳಸ್ಕೊಳ್ಬೋದು. ಸಿಂಕ್ ಬಳಸ್ಕೊಳ್ಬೋದು, ಜೊತೆಗೆ 2 ಬಾತ್ರೂಮನ್ನು ಬಳಸ್ಕೊಳ್ಬೋದು. ಎರಡನೇದು, ಇದರ ಕೆಳಗಡೆ ಬೇಸ್ಮೆಂಟಲ್ಲಿ ಒಂದು 300 ಜನರಷ್ಟು ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಊಟ ಮಾಡಬಹುದಾದಂಥ ಒಂದು ಡೈನಿಂಗ್ ಹಾಲ್ ಇದೆ. ಸೊ ವಿಶಾಲವಾಗಿರುವಂಥ ಕಿಚನ್ ಇದೆ, ವೆಲ್ ಇಕ್ವಿಪ್ಡ್ ಕಿಚನ್, ಮಾಡರ್ನ್ ಕಿಚನ್ ಇದೆ. ಒಳ್ಳೆಯ ಅಡುಗೆಯವರನ್ನು ಆಯ್ಕೆ ಮಾಡಿದ್ದೀವಿ. ನಮ್ದೊಬ್ರು ಅಡ್ವೈಸರ್ ಒಬ್ಬರು ಪೀಡಿಯಾಟ್ರಿಷಿಯನ್ ಇದ್ದಾರೆ. ಸೊ ಅವರು ಯಾವಾಗಲೂ ನಮ್ಗೆ ಹೇಳ್ತಾ ಇರ್ತಾರೆ, ಮಗುವಿಗೆ ಒಂದು ಡಯಟ್ ರೀತಿಯ ಆಹಾರವನ್ನು ಕೊಡಬೇಕು, ಒಂದು ಫಿಕ್ಸ್ಡ್ ಡಯಟ್. ಅದರಲ್ಲಿ ಫ್ರೂಟ್ಸ್ ಇರಬೇಕು, ಐಸ್ ಕ್ರೀಮ್ ಇರಬೇಕು, ಚಾಕ್ಲೇಟ್ ಇರಬೇಕು, ಅನ್ನ ಇರಬೇಕು, ಸಾರು ಸಾಂಬಾರು ರೊಟ್ಟಿ ಎಲ್ಲದರದ್ದು ಒಂದು ಒಳ್ಳೆಯ ಒಂದು ಬ್ಯಾಲೆನ್ಸ್ಡ್ ಡಯಟ್. ಒಳ್ಳೆಯ ವಾರ್ಡನ್ಸ್ ಅನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ ನಾವು. ಸೊ ಇಲ್ಲಿ ಒಬ್ಬರು ಡಾಕ್ಟರ್ ದಿನ ವಿಸಿಟ್ ಮಾಡ್ತಾರೆ, ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೆ. ಒಂದು ಅರ್ಧ ಗಂಟೆಯದ್ದು ಭಜನೆ, ಸಾಮೂಹಿಕವಾಗಿರುವಂಥ ಭಜನೆ ಪ್ರತಿನಿತ್ಯ ಹಾಸ್ಟೆಲಲ್ಲಿ ರಾತ್ರಿ ಕನಿಷ್ಠ 1.5 ಗಂಟೆ ಕೂತ್ಕೊಂಡು ಓದೋದಕ್ಕೆ ವ್ಯವಸ್ಥೆ ಇದೆ. ಸಾಣೂರ್ಗುತ್ತು ದೇವಿ ಪ್ರಸಾದ್ ಶೆಟ್ರು ಅವರ ಕನಸನ್ನ ಎಳೆಯಾಗಿ ನಮ್ಮ ಮುಂದೆ ಬಿಚ್ಚಿಟ್ರು. ಎಷ್ಟು ಚೆನ್ನಾಗಿಟ್ರಲ್ಲ, ಮತ್ತೆ ಆ ಕ್ಲಾರಿಟಿ ಆಫ್ ಥಾಟ್ ಇದೆಯಲ್ಲ, ಅದು ತುಂಬ ಖುಷಿ ಅಂತ ಅನಿಸ್ತು. ಈಗ ಸುಮ್ಮನೆ ನಾವು ನೋಡಿದ್ದೇವೆ ಹೇಗೆ ನಡೀತಿದೆ ಶಾಲೆ ಕೆಲಸಗಳು ಅಂತ. ಒಮ್ಮೆ ಶಾಲೆ ಮುಗಿದಾದ್ಮೇಲೆ ಒಂದು ಸ್ಪೆಷಲ್ ವಿಡಿಯೋ ಅವ್ರ ಜೊತೆಗೆ ಮತ್ತೊಮ್ಮೆ ಮಾಡೋಣ ಅಂತ ಹೇಳ್ತಾ. ಸರ್, ಕೊನೆಯದಾಗಿ ನೀವೇನು ಹೇಳಬೇಕು ಬಯಸ್ತೀವಿ? ಅವಿನಾಶ್, ನಿಮ್ಮ ಜೊತೆ ಮಾತನಾಡಿದ್ದು ತುಂಬ ಖುಷಿ ಕೊಟ್ಟಿದೆ. ಇಷ್ಟೊತ್ತು ತುಂಬ ನಾಲೆಜ್ ಕೂಡ ನಿಮ್ಮಿಂದ ಸಿಕ್ಕಿದೆ. ನನ್ನ ಮನಸ್ಸಲ್ಲಿರುವಂಥ ಕನಸು ಏನು ಅಂತ ಹೇಳಿದ್ರೆ, ಇಲ್ಲಿ ಬಂದಂಥ ಒಬ್ಬ ವಿದ್ಯಾರ್ಥಿಗೆ ಅಥವಾ ಮಗುವಿಗೆ ಒಂದು ಪರಿಪೂರ್ಣವಾಗಿರುವಂಥ ಎಜುಕೇಷನ್ ಸಿಗಬೇಕನ್ನುವಂಥದ್ದು ನಂದು ಕನಸಿರುವಂಥದ್ದು. ಒಬ್ಬ ವಿದ್ಯಾರ್ಥಿ ಮ್ಯಾಥಮೆಟಿಕ್ಸ್ ಅನ್ನು ಹೇಗೆ ಒಂದು 6 hours per week ಕಲಿತಾನೋ, ಅದೇ ರೀತಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ದಟ್ ಮೇ ಬಿ ಮ್ಯೂಸಿಕ್ ಆರ್ ಡ್ಯಾನ್ಸ್ ಆರ್ ಡ್ರಾಮಾ, ಎನಿಥಿಂಗ್, ಅದನ್ನು ಕೂಡ ಆತ ಕಲಿಬೇಕು. ಅದು ಕೂಡ ನಮ್ಮ ಇನ್ಸ್ಟಿಟ್ಯೂಷನ್ ಇದ್ದು ವಿಶೇಷತೆ. ಹಾಗಾಗಿ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ರಾಜೇಶ್ವರಿ PU ಕಾಲೇಜ್ ಇಲ್ಲಿಗೆ ಅಡ್ಮಿಷನ್ ಅಂತ ವಿದ್ಯಾರ್ಥಿಗೆ 100ಕ್ಕೆ 100 ಭಾಗ ನ್ಯಾಯ ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೇವೆ. ಹಾಗಾಗಿ ಇವತ್ತು ನಿಮ್ಮ ಮುಖಾಂತರ ನಾವು ಸಮಾಜಕ್ಕೆ ವಿನಂತಿ ಮಾಡ್ತಾ ಇದ್ದೇವೆ, ನಿಮ್ಮ ಮಗುವನ್ನು ನಮ್ಮಲ್ಲಿ ಕಳಿಸಿ ಆತನನ್ನು ಒಬ್ಬ ಪರಿಪೂರ್ಣ ಮನುಷ್ಯನನ್ನಾಗಿ, ಪರಿಪೂರ್ಣ ವ್ಯಕ್ತಿಯನ್ನಾಗಿ ಕಳಿಸುವ ನಮ್ಮ ಜವಾಬ್ದಾರಿ. ಭಾರಿ ಚೆನ್ನಾಗಿದೆ, ಶಾಲೆ ಚೆನ್ನಾಗಿದೆ, ಅವರ ಡ್ರೀಮ್ ಚೆನ್ನಾಗಿದೆ, ಥಾಟ್ ಕ್ಲಾರಿಟಿ ಇದೆ, ಮತ್ತೊಂದೆಲ್ಲ ಇದೆ. ಸಾಮಾನ್ಯ ಅಂದರೆ ಮಿಡ್ಲ್ ಕ್ಲಾಸ್ ಸಮಾಜದಲ್ಲಿನ ಮಿಡ್ಲ್ ಕ್ಲಾಸ್ ತನ್ನ ಮಗುವನ್ನು ಸರ್ ಇಲ್ಲಿ ಕಳಿಸ್ಬೋದಾ? ಒಂದು ಕಾಸ್ಟ್ಲಿ ಉಪ್ಪು, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ಬೋದು, ಸಹಜ ಸರ್, ತಪ್ಪು ತಿಳಿಬೇಡಿ. ಇದಕ್ಕೆ ಏನಂತೀರಾ? ಕರೆಕ್ಟ್, ನೀವು ಹೇಳಿರುವಂಥದ್ದು ಬಹಳ. ಆಗಲೇ ನಾವು ಈ ಪ್ರಶ್ನೆ ನೀವು ಮೊದಲು ಕೇಳಬೇಕಿತ್ತು. ಇಷ್ಟೆಲ್ಲ ವ್ಯವಸ್ಥೆಗಳನ್ನು ನೋಡುವಾಗ ಇಲ್ಲಿ ಫೀಸ್ ಒಂದು 5 ಲಕ್ಷ ಇರ್ಬೋದು, 6 ಲಕ್ಷ ಇರ್ಬೋದು, ಈ ತರ ನಿಮ್ಮ ಮನಸ್ಸಲ್ಲಿ ಬಂದಿರ್ಬೋದು. ನಮ್ದು ಆ ಥರ ಫೀಸ್ ಇಲ್ಲ, ತುಂಬಾ ನಾಮಿನಲ್ ಇದೆ ಸರ್ ಫೀಸ್. ಬಹುಶಃ ನೀವು ಬೆಂಗಳೂರಲ್ಲಿ ಒಂದು 8 ಲಕ್ಷ 10 ಲಕ್ಷ ಕೊಟ್ಟಾಗ ಯಾವ ರೀತಿ ಒಂದು ಫೆಸಿಲಿಟೀಸ್ ನಿಮಗೆ ಸಿಗುತ್ತೋ ಅಷ್ಟೇ ಅತ್ಯುತ್ತಮವಾಗಿರುವಂತಹ ಫೆಸಿಲಿಟೀಸ್ ತುಂಬ, ಅದಕ್ಕಿಂತ ಒಂದು 25%, ಅದರ ಒಂದು 25% ಕಾಸ್ಟಲ್ಲಿ ನಾವು ಇಲ್ಲಿ ಎಜುಕೇಷನ್ ಕೊಡ್ತೇವೆ. ನಾವು ವಿಶೇಷವಾಗಿ ನಮ್ಮ ಟಾರ್ಗೆಟ್ ಗ್ರೂಪ್ ಯಾರು ಅಂತ ಹೇಳಿದ್ರೆ ಮಿಡಲ್ ಕ್ಲಾಸ್ ಮತ್ತು ಇವರು ಯಾರು ಲೋವರ್ ಮಿಡಲ್ ಕ್ಲಾಸ್ ಇರ್ಬೋದು, ಮಿಡಲ್ ಕ್ಲಾಸ್ ಇವರು ನಮ್ಮ ಟಾರ್ಗೆಟ್ ಗುಂಪು. ಅದರ ಜೊತೆಗೆ ನಾನು ಹೇಳಿದೆ, ಎಲ್ಲ ವರ್ಗದವರು ಬರಬೇಕು, ಶ್ರೀಮಂತರು ಬರಬೇಕು, ಮಧ್ಯಮ ವರ್ಗದವರು ಬರಬೇಕು, ಬಡವರು ಕೂಡ, ಎಲ್ಲ ವರ್ಗದವರು ಜೊತೆಗೆ ಸೇರಿ ಇದನ್ನು ಈ ಸಂಸ್ಥೆ ಬೆಳಿಬೇಕು ಅನ್ನೋದು ನಮ್ಮ ಕಲ್ಪನೆ ಇರುವಂಥದ್ದು. ಬಡ ವರ್ಗದಲ್ಲಿ ತುಂಬ ಮೆರಿಟೋರಿಸ್ ಇದ್ದಾರೆ, ಅಂಥವರಿಗೆ ವಿಶೇಷವಾಗಿರುವಂಥ ಸ್ಕಾಲರ್ಶಿಪ್ ಕೂಡ ನಮ್ಮಲ್ಲಿದೆ. ನಮ್ಮ ಅನೇಕ ಜನ ಹಿತೈಷಿಗಳು ನಮ್ಮ ಮುಖಾಂತರ ಸ್ಕಾಲರ್ಶಿಪ್ ಕೊಡಬೇಕನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡು ಮುಂದೆ ಬಂದಿದ್ದಾರೆ. ರೈಟ್ ಸರ್, ಸೊ ನಾವು ಕನ್ಕ್ಲೂಡ್ ಮಾಡೋಣ. ನನಗೆ ಇವರು ಇಷ್ಟು ಮಾತುಗಳನ್ನು ಕೇಳಿದಾಗ ನನ್ನ ಗುರುಗಳು ಹೇಳಿದಂಥ ಮಾತು ನೆನಪಾಯಿತು, ನೀನು 10ರೊಟ್ಟಿಗೆ 11 ಆಗಬೇಡ, ನೀನು ಇನ್ನೊಂದೇ ಆಗು ಅಂತ. ಸೊ ಶೆಟ್ಟಿ ಸರ್, ನೀವು ಇನ್ನೊಂದಾಗೋದಕ್ಕೆ ಹೊರಟಿದ್ದೀರಾ, ನಿಮಗೆ ಶುಭಾಶಯವನ್ನು ಹೇಳ್ತಾ, ಇಫ್ ಯು ಕ್ಯಾನ್ ಡ್ರೀಮ್ ಇಟ್ ಯು ಕ್ಯಾನ್ ಡೂ ಇಟ್ ಅಂತೆ. ಸೊ ನೀವು ಡ್ರೀಮ್ ಮಾಡಿದ್ದೀರಾ, ಅದನ್ನು ಮಾಡ್ತಾನೂ ಇದ್ದಾರೆ. ಶುಭಾಶಯ. ಥ್ಯಾಂಕ್ ಯು, ಥ್ಯಾಂಕ್ ಯು. Rajeshwari National School, Residential, Patel Muddana Shetty Campus, Radha Farms, Sanur Village, Karkala, Udupi.